ಸರ್ಕಾರಿ ಉಚಿತ ಬಸ್ ಪಾಸು, ನಮಗೆ ನಮ್ಮ ಸ್ಕಾಲರ್ಶಿಪ್ ಕೊಡಿ, ನಮಗೆ ವಿದ್ಯಾಭ್ಯಾಸಕ್ಕೆ ಪಠ್ಯ ಪುಸ್ತಕ ಕೊಡಿ, ಆಗ ನಿಮಗೆ ಹೌದು ಅನಿಸ್ತೇವೆ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತೇವೆ ಧಿಕ್ಕಾರ ಧಿಕ್ಕಾರ. ಇಷ್ಟೇ ಸರ್ಕಾರಕ್ಕೆ ನಾನು ರಾಜ್ಯ ಸರ್ಕಾರ ನಮಗೆ ಉಚಿತ ಬಸ್ ನೀಡಿದೆ. ಆದರೂ ನಾವು ಮಹಿಳೆಯರಿಗಾಗಿ ಇದೊಂದು ಖುಷಿ ವಿಚಾರ. ಆದರೂ ಕೂಡ ನಮ್ಮ ಅನೇಕ ವಿದ್ಯಾರ್ಥಿಗಳು ಇಂದು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಇದೆಲ್ಲ ರಾಜ್ಯ ಸರ್ಕಾರ ನೋಡುತ್ತಿದ್ದರೂ ಕೂಡ ನಿರ್ಲಕ್ಷ್ಯವನ್ನು ಮಾಡಿ ತಮ್ಮ ಜೀವನವನ್ನು ತಾನೇ ನಡೆಸಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳ ಪರಿಸ್ಥಿತಿಗಳನ್ನು ಅವರು ಅರ್ಥಕೊಳ್ಳುತ್ತಿಲ್ಲ. ಅವರು ಪ್ರತಿಯೊಂದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥಕೊಂಡು ಅವರವರ ಉಚಿತ ಶಿಕ್ಷಣಗಾಗಲಿ ಪಠ್ಯಕ್ಕಾಗಲಿ ಎಲ್ಲದಕ್ಕೂ ಸೌಲಭ್ಯ ಕೊಡಬೇಕು. ಇದು ಶ್ರೀ ಶಕ್ತಿ ಯೋಜನೆಯಿಂದ ಏನು ನಮಗೆ ಲಾಭ ಆಗುತ್ತಿಲ್ಲ. ಬಹಳಷ್ಟು ಜನರು ಅಲ್ಲಿ ಬೀಳುತ್ತಿದ್ದಾರೆ. ಅವರು ನಮ್ಮನ್ನು ನೋಡುತ್ತಿಲ್ಲ. ಆದರೂ ನಾವು ಜನರು ಇಲ್ಲೇ ಇದ್ದು ನೋಡಿ ಜನರ ಸಮಸ್ಯೆಗಳನ್ನು ಕೇಳಿ ಎಷ್ಟೊಂದು ಬಸ್ಗಳಲ್ಲಿ ಈ ಸಮಸ್ಯೆ ಆಗ್ತಿದೆ ಅಂದರೆ ಇವತ್ತು ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಬೇಕಾಗಿ. ಇದು ರಾಜ್ಯ ಸರ್ಕಾರಕ್ಕೆ ಯಾವುದೇ ದೊಡ್ಡ ಮಾತಲ್ಲ. ಇವತ್ತು ಮನಸ್ಸು ಮಾಡಿದರೆ ರಾಜ್ಯ ಸರ್ಕಾರ ಇವತ್ತೇ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಅಂತ ಹೇಳುತ್ತೇನೆ. ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ. ಇದೇ ನಗರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಜೋಡಣೆ ಮಾಡಿದ್ದಾರೆ. ಇದೇ ಡಿಪೋ ಒಳಗಡೆ ಹೋಗಿ ಲೆಟರ್ ಕೊಟ್ಟರೆ ಆ ಡಿಪೋ ಮ್ಯಾನೇಜರ್ ಏನು ಹೇಳ್ತಿದ್ದಾರಪ್ಪ ಅಂದರೆ ಬಸ್ಗಳ ಕೊಡ್ತಾ ಇದ್ದಾವೆ. ಹಾಗಾದರೆ ನಾವು ಯಾರಿಗೆ ಹೋಗಿ ಕೇಳಬೇಕು? ಏನು ಇವ್ರಿಗೇನು ಕಾರ್ ಮಾಡ್ಕೊಂಡು ಬರಂತ ಹೇಳಿದ್ವಾ? ನಮ್ಮ ಬಸ್ಸುಗಳು ಉಚಿತ ಸಾರ್ವಜನಿಕ ಬಸ್ಸುಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡಪ್ಪ ಅಂತಂದರೆ ಇವತ್ತಿನ ಇದೇ ಡಿಪೋ ಮ್ಯಾನೇಜರ್ ಏನು ಹೇಳ್ತಿದ್ದಾರೆ? ಬಸ್ಸುಗಳ ಕೊರತೆ ಇದೆ ಅಂತ ಕಲ್ತಿದ್ದಾರೆ. ಆದ್ರೆ ಇವತ್ತಿನ ಸರ್ಕಾರ ಅಧಿಕಾರಿಗಳ ಮೇಲೆ ನಿಗಾ ಎಷ್ಟೊತ್ತ ವಹಿಸ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಇಡೀ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ನಿನ್ನೆ ಬೀದರಲ್ಲಾಗಿದೆ, ಔರಾದಲ್ಲಾಗಿದೆ, ಇವತ್ತು ಬಸವ ಕಲ್ಯಾಣದಲ್ಲಾಗುತ್ತೆ, ಪಾಲಿಕೆಯಲ್ಲಾಗುತ್ತೆ. ರಾಜ್ಯದ ಮೂಲೆ ಮೂಲೆಗಳ ವಿದ್ಯಾರ್ಥಿ ಪರಿಷತ್ ಹೋರಾಟ ಕರೆ ಕೊಡ್ತಾ ಇದ್ದೀವಿ. ನೀವೇನಾದ್ರೂ ಇದನ್ನ ಎಚ್ಚೆತ್ತುಕೊಳ್ಳಿಲ್ಲಪ್ಪ ಅಂದ್ರೆ ಇದೇ ಉಸ್ತುವಾರಿಗಳ ಮನೆಗಳಿಗೆ ಮುತ್ತಿ ಆಗ್ತಕ್ಕಂಥ ಕೆಲಸ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ. ಹಾಗಾಗಿ ಬೇಗನೆ ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು. ಮಾನ್ಯ ಗೌರವಾನ್ವಿತವಾದಂಥ ಈಶ್ವರ್ ಖಂಡ್ರೆ ಸಾಹೇಬರಿದ್ದಾರೆ, ಬಹಳ ಗೌರವ ಇದೆ. ನಿಮ್ಮ ಜಿಲ್ಲೆಯಾದಂಥ ಉಸ್ತುವಾರಿ ಸಚಿವರಿದ್ರಿ. ಅದೇ ಥರ ಚಿಕ್ಕ ವಯಸ್ಸಿನಲ್ಲಿ ಯುವಕರ ಪ್ರೇಮಿ ಮಾನ್ಯ ಸಂಸದರಾದಂಥ ಸಾಗರ್ ಖಂಡ್ರೆ ಅವರಿದ್ದಾರೆ. ತಾವೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಂತು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳಿಗೆ ಹಳ್ಳಿಯಿಂದ ಸುಮಾರು 8 ಗಂಟೆ ಕ್ಲಾಸ್ ಇದೆಯಪ್ಪ ಅಂತಂದ್ರೆ 10 ಗಂಟೆಗೆ ಬಸ್ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ನಿಮ್ಮನ್ನ ಯಾರನ್ನು ನಾವು ದ್ವೇಷ ಮಾಡ್ತಾ ಇಲ್ಲ. ನೀವು ವಿದ್ಯಾರ್ಥಿಗಳ ಪರ ಇರಬೇಕಂತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ತಿನ ಆಗ್ರಹ. ಮಾನ್ಯ ತಹಸೀಲ್ದಾರ್ ಮುಖಾಂತರ ಇಲ್ಲ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ರಾಜ್ಯಪಾಲರಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ರಾಜ್ಯದಂತ ಪ್ರತಿಭಟನೆ ಕರೆ. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯಲು ಅತಿ ಹೆಚ್ಚು ನಗರ ಪ್ರದೇಶಗಳ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ. ವಿದ್ಯಾರ್ಥಿಗಳ ತರಗತಿಗಳು ವಿತರಣೆ ಮಾಡದೆ ನೂರಾರು ರೂಪಾಯಿಗಳನ್ನು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಪ್ರಾರಂಭದ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನು ಸಕಾಲದಲ್ಲಿ ಒದಗಿಸುವ ನಿಟ್ಟಿನಲ್ಲಿ ಹೆಚ್ಚು ಸಿಬ್ಬಂದಿಗಳನ್ನು ಬಳಸಿಕೊಂಡು ಬಸ್ ಪಾಸ್ ಒದಗಿಸುವ ಅವಶ್ಯಕತೆ ಇದೆ. ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿದ ನಂತರ ವಾರಗಳ ಕಾಲ ವಿದ್ಯಾರ್ಥಿಗಳು ಬಸ್ ಪಾಸ್ ಅನ್ನು ಪಡೆಯಲು ಕಾಯುವ ಸ್ಥಿತಿ ರಾಜ್ಯದಲ್ಲಿ ಇದೆ. ಇದರಿಂದ ಬಡ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬಸ್ ಪಾಸ್ ಸಿಗುವವರೆಗೂ ಬರೆದ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿ ಬಹಳಷ್ಟು ವ್ಯತ್ಯಾಸವಿದ್ದು, ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನು ವಿತರಿಸುವಂತೆ ಎಬಿವಿಪಿ ಆಗ್ರಹಿಸುತ್ತಿದೆ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಹಿಳೆಯರು ಹೆಚ್ಚು ಓಡಾಡುತ್ತಿರುವುದರಿಂದ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡುವುದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಬಸ್ಗಳಲ್ಲಿ ಓಡಾಟ ಮಾಡಲು ಬಹಳಷ್ಟು ಸಮಸ್ಯೆಗಳಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಬಸ್ಸಿನ ಬಾಗಿಲಲ್ಲಿ ನಿಂತು ಅಪಾಯದ ಪ್ರಮಾಣವನ್ನು ಕಂಡುಬರುತ್ತಿದೆ. ಸರ್ಕಾರ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ನಿರ್ಧಾರ ಮಾಡಬೇಕು. ಯಾವ ಹಳ್ಳಿಗಳಿಗೆ ಬಸ್ಗಳ ಕೊರತೆ ಇದೆ ಆ ಹಳ್ಳಿಗಳಿಗೆ ಸಮರ್ಪಕವಾದ ಬಸ್ಗಳ ವ್ಯವಸ್ಥೆಯನ್ನು ಶಾಲಾ ಕಾಲೇಜುಗಳ ಸಮಯಕ್ಕೆ ಒದಗಿಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ. ಸ್ಪಂದನೆ ಮಾಡ್ತಾ ಇಲ್ಲ ಅಂದ್ರೆ ಯಾಕೆ ಮಾಡ್ತಾರೆ ಡಿಗ್ರಿ ಕಾಲೇಜು?
ಅಲ್ಲ ಸರ್, ಕಾಟಾಚಾರಕ್ಕಾಗಿ ದೂರ ಹೋಗಿದೆ ಸರ್ ಅಲ್ಲ. ಕೊಟ್ಟಿರೋ ನೆಪ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ಗ್ಯಾರಂಟಿ ಇದೆ, ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಅಂತಿದ್ದಾರೆ. ಅಂದ್ರೆ ಈ ರೀತಿ ಮಾಡ್ರೆ ಹೆಂಗ್ ಮಕ್ಕಳು ಶಾಲೆಗೆ ಕಲಿಬೇಕು ಹೇಳಿ ಸರ್, ಕಾಲೇಜಿಗೆ ಕಲಿಬೇಕು ಹೇಳಿ ಸರ್. ಆಯ್ತು ಸರ್, ನಿಮ್ಮ ಮೇಲೆ ಬಹಳ ಗೌರವ ಇರ್ತದೆ, ನಮಗೆ ಬಹಳ ನಂಬಿಕೆ ಇದೆ. ನೀವು ಆದ ತಕ್ಷಣ ನೀವೇನು ಆಕ್ಷನ್ ತಗೊಂಡ್ರೆ ತಗೊಳ್ಳಿ, ನಾವು ಬಸ್ಗಳ ವ್ಯವಸ್ಥೆ ಮಾಡಿಕೊಡಿ. ಒಂದ್ ವೇಳೆ ಡಿ ಪಿ ಮ್ಯಾನೇಜರ್ ಸರ್ ಒಂದ್ ವೇಳೆ ಬಸ್ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಬಸ್ ಡಿ ಪಿ ಮುತ್ತಿಗೆ ಹಾಕರಿ, ಮುತ್ತಿಗೆ ಹಾಕಲು ಸ್ಟಾರ್ಟ್ ಮಾಡೋಣ ರೈಟಾ.